ಜಯ ಶ್ರೀ ಗಣೇಶ್. ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಚಂದ್ರಕಲಾ, ಬೆಂಗಳೂರು ನೋಡು. ನನ್ನ ಚಂದ್ರಕಲಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಭಾಳ ದಿವಸದಿಂದ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತಿದ್ದೆ, ಆಗ್ತಾನೇ ಇರಲಿಲ್ಲ. ಆದರೆ ಈ ದಿನ ಶುರು ಮಾಡೋಕ್ಕೆ ಟೈಮ್ ಒದಗಿ ಬಂದಿದೆ. ಬೇಸಿಕಲಿ ನಾನು ರಿಲಿಜಿಯಸ್ ಪರ್ಸನ್ನು. ಯಾವುದೇ ಕೆಲಸ ಮಾಡೋ ಮೊದಲು ದೇವರನ್ನ ಪ್ರಾರ್ಥಿಸಿ ಮಾಡೋದು ನನ್ನ ಅಭ್ಯಾಸ. ಆದ್ದರಿಂದ ಈ ದಿನ ಸೋಮವಾರ ಆಗಿದೆ. ಸೋಮವಾರ ಅಂದರೆ ಜ್ಯೋತಿಷ್ಯದ ಪ್ರಕಾರ ಚಂದ್ರನ ದಿನ. ಚಂದ್ರನ ಧಾನ್ಯ ಅಕ್ಕಿ. ಅಕ್ಕಿ ಅಂದ್ರೇನು? ಊಟ. ಊಟದ ದೇವ್ರು ಯಾರು ಹೇಳಿ ನೋಡೋಣ? ಹೊರನಾಡಲ್ಲಿ ನೆಲೆಸಿರುವಂಥ ಅನ್ನಪೂರ್ಣೇಶ್ವರಿ ದೇವಿ. ಆದ್ದರಿಂದ ನಾನು ಇವಾಗ ಅನ್ನಪೂರ್ಣೇಶ್ವರಿಯ ದೇವರ ಸ್ತೋತ್ರನ ಹೇಳಿ ನನ್ನ ಬ್ಲಾಗ್ನ ಶುರು ಮಾಡಬೇಕು ಅಂತ ಇದ್ದೀನಿ. ಈಗ ನಾನು ದೇವಿ ಸ್ತೋತ್ರನ ಓದ್ತೀನಿ. ಅನ್ನಪೂರ್ಣೇಶ್ವರಿ ಸ್ತೋತ್ರ. ನಿತ್ಯಾನಂದಕರಿ ವರದ ಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯ ಚ ವಂಶ ಪಾವನ ಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಚ ಪಾರ್ವತಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ ಇತಿ ಅನ್ನಪೂರ್ಣೇಶ್ವರಿ ದೇವಿ ಸ್ತೋತ್ರ ಸಂಪೂರ್ಣಂ. ಹಲೋ ಸ್ನೇಹಿತರೆ, ಇವತ್ತು ನಾನು ಬಟರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಾರ್ಮಲಿ ಏನು ಮಾಡ್ತೀನಿ ಅಂತಂದರೆ, ನಾನು ದಿನ ಏನು ಹಾಲು ಕಾಯಿಸ್ತೀನೋ ಅದ್ರಲ್ಲಿ ಬರೋಕ್ಕೇನೇನಿಲ್ಲ ನಾನು ಒಂದು ಕಡೆ ಕಲೆಕ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಕಲೆಕ್ಟ್ ಮಾಡಿದ್ದೀನಿ. ಅದು 3 ವಾರದ್ದು ದಿನ ಹಾಲು ಕಾಯಿಸ್ತೀನಲ್ಲ, ಅದನ್ನೆಲ್ಲ ತೆಗೆದಿಟ್ಟು ಕಲೆಕ್ಟ್ ಮಾಡ್ತೀನಿ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ, 3 ವಾರಕ್ಕೆ ನನ್ನ ಮನೆಯಲ್ಲಿ ಎಷ್ಟು ಕಲೆಕ್ಟ್ ಆಗಿದೆ ಬಟರ್ ಅಂತ ನೋಡಿ. ಇಷ್ಟು ಬಟರ್ ಕಲೆಕ್ಟ್ ಆಗಿದೆ ನನಗೆ. ಬಟರ್ ಅಂದರೆ ಬಟರ್ನೆಲ್ಲ ಹಾಕಿದ್ದೀನಲ್ಲ, ಕೆನೆ ಇಷ್ಟು ಕೆನೆ ಕಲೆಕ್ಟ್ ಆಗಿದೆ. ಈ ಕೆನೆಯಲ್ಲಿ ನಾನು ಏನು ಮಾಡಿದ್ದೀನಿ ಗೊತ್ತಾ? ನಾನೇನು ಮಾಡ್ತೀನಿ ಅಂತಂದರೆ, ಇದನ್ನು ಮಿಕ್ಸರಲ್ಲಿ ಹಾಕಿ ಇದನ್ನು ಕೆನೆನೆಲ್ಲ ಈ ಥರ ಬಟರ್ ಮಾಡ್ತೀನಿ. ನೋಡಿ, ಬಟರ್ ಆಯ್ತಿದೆ. ಆಮೇಲೆ ನೋಡಿ, ಇಲ್ಲಿ ಇಷ್ಟು ಬಟರ್ ಆಗಿದೆ ನಂದು. ಈಗ ಈ ಬಟರ್ನ ಕಾಯಿಸ್ಬಿಟ್ಟು ತುಪ್ಪ ಮಾಡ್ತೀನಿ. ಮಾಡೋಣ ಬನ್ನಿ. ಅಷ್ಟು ಗ್ಯಾಸ್ ಹಚ್ತಾ ಇದ್ದೀನಿ, ಪಾತ್ರೆ ಇಟ್ಟಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕು, ಹೈ ಫ್ಲೇಮಲ್ಲಿ ಆಗೋದಿಲ್ಲ. ಸೊ ಪಾತ್ರೆ ಸ್ವಲ್ಪ ಕಾಯಲಿ. ಕಾದ್ಮೇಲೆ ಇದಕ್ಕೆ ನಾವು ಆ ಬಟರ್ ಏನು ಮಾಡಿದ್ದೀವೋ ಅದನ್ನು ಹಾಕೋಣ. ಓಕೆ, ಸ್ವಲ್ಪ ಕಾಯಲಿ. ಕಾಯ್ತಾ ಇದೆ, ಇನ್ನೊಂಚೂರು ಕಾಯಲಿ. ಕಾದ್ಮೇಲೆ ಅದಕ್ಕೆ ನಾನು ಬಟರ್ನ ಹಾಕೋದು ತೋರಿಸ್ತೀನಿ ನಿಮಗೆ. ನೋಡಿ, ಬಟರ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ತಯಾರಿಸಿದಂಥ ಬಟರ್ ಇದು ನೋಡಿ. ನಾನು ಮನೆಯಲ್ಲೇ ತಯಾರಿಸಿರೋ ಬಟರ್ ಇದು ನೋಡಿ. ನನಗೆ ಇಷ್ಟು ಬಟರು 3 ವಾರಕ್ಕೆ ಬರುತ್ತೆ. 3 ವಾರ ಅಂದರೆ ಒಂದು 21 ಡೇಸ್ ಅಂತ ತೊಗೊಳ್ಳಿ. 3 ವೀಕ್ಸಿಗೆ ನಂಗೆ ಕರೆಕ್ಟಾಗಿ ಇಷ್ಟು ಬಟರ್ ಬರುತ್ತೆ. ನಾನು ಯಾವಾಗಲೂ ಮನೆಯಲ್ಲೇ ಬಟರ್ ಮಾಡೋದು, ಹೊರಗಡೆಯಿಂದ ತರೋದಿಲ್ಲ. ಸೊ ಈಗ ಬಟರ್ ಏನಂದರೆ, ಇದು ಲೋ ಫ್ಲೇಮಲ್ಲಿ ಇದು ಮೆಲ್ಟ್ ಆಗುತ್ತೆ, ಆಯಿತಾ? ಲೋ ಫ್ಲೇಮಲ್ಲಿ ಇದು ಮೆಲ್ಟ್ ಆಗಬೇಕು. ಮೆಲ್ಟ್ ಆದಮೇಲೆ ಏನಾಗುತ್ತೆ ಅಂದರೆ, ಇದು ಸ್ವಲ್ಪ ಮೆಲ್ಟ್ ಆದಮೇಲೆ
ಅಂದರೆ ಅದಕ್ಕೆ ಎಷ್ಟು ರಿಕ್ವೈರ್ಡ್ ಹೀಟ್ ಬೇಕೋ ಅಷ್ಟು ಅದಕ್ಕೆ ಸಿಕ್ಕಿದ ತಕ್ಷಣ ಅದೇನು ಮಾಡುತ್ತೆ, ಅದು ಶಬ್ದ ಆಗೋಕ್ಕೆ ಶುರುವಾಗುತ್ತೆ. ಚಿಟಿ 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 ಅಂತ ಶಬ್ದ ಆಗುತ್ತೆ. ಅದು ಆದಾಗ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಸದ್ಯಕ್ಕೆ ಒಂದು 5-10 ನಿಮಿಷ ತೊಗೊಳುತ್ತೆ, ಯಾಕೆಂದರೆ ಇದು ಹೀಟ್ ಆಗಬೇಕಲ್ವ. ಆ ಪರ್ಟಿಕ್ಯುಲರ್ ಹೀಟ್ ಬಂದಮೇಲೆ ಇದು ಶಬ್ದ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ನಾವು ಕೈ ಆಡಿಸೋದು ಅವಶ್ಯಕತೆ ಇಲ್ಲ, ಸ್ವಲ್ಪ ಹೀಟ್ ಆಗಬೇಕಷ್ಟೇ. ನೋಡಿದ್ರಾ, ಈಗ ನಿಧಾನಕ್ಕೆ ಶಬ್ದ ಬರೋಕ್ಕೆ ಶುರುವಾಯಿತು. ಕೇಳಿಸ್ತಾ ಇದೆ? ಈಗ ನಿಧಾನಕ್ಕೆ ಶುರುವಾಗುತ್ತೆ. ಅದು ಕರೆಕ್ಟ್ ಹೀಟ್ ಸಿಕ್ಕಿದ ಮೇಲೆ ಅದಕ್ಕೆ ಇನ್ನೂ ಸ್ವಲ್ಪ ಅದರ ಶಬ್ದ ಜೋರಾಗುತ್ತೆ. ಅದು ಜೋರಾದ್ಮೇಲೆ ತೋರಿಸ್ತೀನಿ ನಿಮಗೆ. ಹೊರಗಡೆನಲ್ಲೂ ಮಾಲೆಲ್ಲ ಬೇಕಾದಷ್ಟು ಬಟ್ಟೆ ಎಲ್ಲ ಸಿಗುತ್ತೆ. ನಂದಿನಿ ಅವ್ರದ್ದು ಚೆನ್ನಾಗಿರಲ್ಲ ಅಂತ ಏನಿಲ್ಲ, ಚೆನ್ನಾಗಿರುತ್ತೆ. ಆದರೆ ನಾವು ಮೊದಲಿಂದನೂ ಮನೆಯದಕ್ಕೆ ಯೂಸ್ ಆಗಿದ್ದೀನಿ. ಸೊ ನನಗೆ ಇದೇ ಅಭ್ಯಾಸ ಆಗಿರೋದ್ರಿಂದ ಇದನ್ನ ಏನು ಮಾಡ್ತೀನಿ, ಮನೆಯಲ್ಲೇ ಇದನ್ನ ಮಾಡ್ಕೋತೀನಿ. ನೋಡಿ, ಇವಾಗ ನಿಮ್ಗೆ ತೋರಿಸ್ತೀನಿ ನಾನು ಅದನ್ನು. ನೋಡಿದ್ರಲ್ಲ, ಇವಾಗ ಎಷ್ಟು ಜೋರಾಗಿ ಶಬ್ದ ಬರ್ತಾಯಿದೆ. ಈ ಶಬ್ದ ಏನಾಗುತ್ತೆ ಅಂದರೆ ಒಂದು 5-10 ನಿಮಿಷ ತೊಗೊಳುತ್ತೆ. ಚೆನ್ನಾಗಿ ಬಾಯ್ಲಾಗಿ ಕೊನೆಗೆ ಇದೇನು ಶಬ್ದ ಬರ್ತಾಯಿದ್ದು ಅದು ಪೂರ್ತಿ ನಿಂತೋಗುತ್ತೆ. ಈ ಜೋರಾಗಿ ಬರ್ತಿರೋದು, ಇಷ್ಟು ಜೋರಾಗಿ ಕೇಳ್ತಾ ಇರೋದು, ಆಮೇಲೆ ಪೂರ್ತಿ ನಿಂತುಬಿಟ್ಟು ಟಕ್ 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 ಅನ್ನೋ ಥರ ಆಗುತ್ತೆ. ಹಂಗೆ ಅಂದಾಗ ಏನಾಗುತ್ತೆ, ಇದು ಪೂರ್ತಿ ಬಟರು ಕಾದಿದೆ, ಅಂದರೆ ಇದು ತುಪ್ಪ ಆಗಿದೆ. ಆಗ ನಾವು ಅದನ್ನು ಇಳಿಸ್ಬಿಟ್ಟು ಸೋಸೋದಿರುತ್ತೆ ನೋಡಿ, ಸೋಸೋದು ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ನಮ್ಗೆ ಯಾವುದಕ್ಕೆ ಬಾಟ್ಲಿಗೆ ಬೇಕೋ ಅದಕ್ಕೆ ಸೋಸ್ಕೊಂಡ್ರೆ ಅಲ್ಲಿಗೆ ಅದು ಮುಗೀತು. ನಾನೇನು ಮಾಡ್ತೀನಿ, ಇದು ಸ್ವಲ್ಪ ಇನ್ನೂ ಕಾದು ಜಾಸ್ತಿ ಆದಮೇಲೆ ಅದಕ್ಕೆ ಕೊನೆಗೆ ನಾವು ಒಂದು ಕಾಳು ಉಪ್ಪು ಹಾಕ್ತೀನಿ. ಯಾಕೆಂದರೆ ಸ್ವಲ್ಪ ಅದರಲ್ಲಿ ಏನಾದ್ರು ಗಲೀಜು ಥರ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಅಂತ ನನ್ನ ತಾಯಿ ಹೇಳಿದ್ದು, ನಾನು ಅದನ್ನು ಫಾಲೋ ಮಾಡ್ತೀನಿ. ನೋಡಿ, ಇದೆಲ್ಲ ಇವಾಗ ತಂದಿದ್ದೀನಲ್ಲ, ಒಂದೆರಡು ಕಾಳು ಕ್ರಿಸ್ಟಲ್ ಉಪ್ಪು ಬರುತ್ತಲ್ಲ, ಅದನ್ನು ಇದಕ್ಕೆ ನೋಡಿ ಹಾಕ್ತೀನಿ.
ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮಗೇನು ಹೇಳಿದ್ದೆ, ಈ ಬಟರು ಫುಲ್ಲು ಶಬ್ದ ಆಗೋದು ನಿಂತೋಗುತ್ತೆ ಅಂತ. ನೋಡಿ ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಫುಲ್ಲು ಶಬ್ದ ಆಗೋದು ನಿಂತೋಯ್ತು. ಒಂಚೂರು ಶಬ್ದ ಇಲ್ಲ. ಈಗ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಡೋದು. ನೋಡಿದ್ರೆ ಗ್ಯಾಸ್ ಆಫ್ ಆಯಿತು. ಅಲ್ಲಿಗೆ ಇದು ಬಟರ್ ರೆಡಿ ಆಯಿತು. ಇದಕ್ಕಾದ್ಮೇಲೆ ಏನು ಮಾಡೋದು, ಇದನ್ನು ಬಾಟ್ಲಿಗೆ ಆರಿದ್ಮೇಲೆ ಏನು ಮಾಡೋದು, ಬಾಟ್ಲಿಗೆ ನಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕಿ ಸ್ಟೋರ್ ಮಾಡೋದು. ಸೊ ಇವತ್ತಿನ ಈ ನನ್ನ ಬಟರ್ ಮಾಡೋ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿದ್ರೆ ಸ್ನೇಹಿತರೆ, ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಬಟರ್ ಫುಲ್ಲು ರೆಡಿ ಇದೆ. ಈಗ ಇದನ್ನು ಸೋಸೋಣ. ಸೋಸೋಕ್ಕೆ ಏನು ಮಾಡೋದು, ನಾನು ಹೇಳಿದ್ನಲ್ಲ ಆರೋದ್ಮೇಲೆ ಅಂತ. ನೋಡಿ ಇದು ತೊಗೊಂಡು ನೋಡಿ, ನಾನು ಈ ಬಾಟ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಬಾಟ್ಲಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿದ್ರಾ, ನೋಡಿ ತೋರಿಸ್ತೀನಿ ನೋಡಿ. ರುಚಿಯಾದ ತುಪ್ಪ ರೆಡಿ ಆಯಿತು.